ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಾಡ್ಮಾಸ್ ರೂಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ನ ನಾನು ಬರೆದಿದ್ದೀನಿ, ಒಂದು ಪ್ರಾಬ್ಲಮ್ನ ಎರಡು ಸೈಡ್ ಬರೆದಿದ್ದೀನಿ. ಓಕೆನಾ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. 2 + 3 2 + 3 5. ಫಸ್ಟು ಪ್ಲಸ್ನ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಇಂಟು ಹಾಗೆ ಬರ್ಕೊಳ್ಳೋಣ. 6 5 6 30. ಸೊ ಇಲ್ಲಿ ನಾವು ಫಸ್ಟು ಪ್ಲಸ್ನ ಮಾಡಿ ಆಮೇಲೆ ಇಂಟುನ ಮಾಡಿದ್ದೀವಿ. ಸೊ ಈ ಕಡೆ ಸೈಡು ನಾವು ಫಸ್ಟು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 6 3s 18 ಪ್ಲಸ್ 2 ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟು 18 + 2 20. ಸೊ ಒಂದೇ ಪ್ರಾಬ್ಲಮ್ಮು ಎರಡು ವೇಯಲ್ಲಿ ನಾವು ಮಾಡಿದ್ದೀವಿ, ಆನ್ಸರು ಡಿಫ್ರೆಂಟ್ ಬಂದಿದೆ. ಸೊ ಈಗ ಇವೆರಡರಲ್ಲಿ ಯಾವ ಆನ್ಸರ್ ಕರೆಕ್ಟು? ಒಂದು ಪ್ರಾಬ್ಲಮ್ಗೆ ಎರಡು ಆನ್ಸರು ಇರೋದಿಲ್ಲ, ಒಂದೇ ಆನ್ಸರ್ ಇರುತ್ತೆ. ಆದರೆ ಯಾವ ಆನ್ಸರು ಕರೆಕ್ಟ್ ಅನ್ನೋದು ನಮಗೆ ಬೇಕಾಗಿದೆ. ಸೊ ಅದಕ್ಕೆ ನಾವು ಬಾಡ್ಮಾಸ್ ರೂಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಬಾಡ್ಮಾಸ್ ರೂಲ್. ಬಾಡ್ಮಾಸ್, ಬಿ ಅಂದರೆ ಬ್ರಾಕೆಟ್. ಸೊ ಬ್ರಾಕೆಟ್, ಸಿಂಪಲ್ ಬ್ರಾಕೆಟ್, ಕರ್ಲಿ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್. ಇದು ಲೈನ್ ಬ್ರಾಕೆಟ್ ಅಥವಾ ಪೆನಿಕ್ಯುಲಮ್ ಅಂತ ಕರಿತೀವಿ. ಸೊ ನಾವು ಫಸ್ಟು ಬ್ರಾಕೆಟ್ನ ಸಾಲ್ವ್ ಮಾಡಬೇಕು. ಫಸ್ಟು ಈ ಲೈನ್ ಬ್ರಾಕೆಟ್ನ ಸಾಲ್ವ್ ಮಾಡಬೇಕು, ನಂತರ ಸಿಂಪಲ್ ಬ್ರಾಕೆಟ್ನ ಸಾಲ್ವ್ ಮಾಡಬೇಕು, ಆ್ಯಂಡ್ ನೆಕ್ಸ್ಟು ಫ್ಲವರ್ ಬ್ರಾಕೆಟ್ನ ಸಾಲ್ವ್ ಮಾಡಬೇಕು, ನೆಕ್ಸ್ಟು ಸ್ಕ್ವೇರ್ ಬ್ರಾಕೆಟ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಓ ಅಂದರೆ ಆರ್ಡರ್ ಅಥವಾ ಪವರ್ ಅಥವಾ ಎಕ್ಸ್ಪೋನೆಂಟ್ ಅಂತ. ಅದಕ್ಕೆ ಎಕ್ಸಾಂಪಲ್ಲು 2⁵, 2⁷, √3 ಈ ಥರ ಇದ್ದರೆ ನಾವು ನೆಕ್ಸ್ಟು ಸಾಲ್ವ್ ಮಾಡಬೇಕು. ಆರ್ಡರ್ ಆದಮೇಲೆ ಡಿ ಅಂದರೆ ಡಿವಿಷನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟು ಎಮ್ ಅಂದರೆ ಮಲ್ಟಿಪ್ಲಿಕೇಶನ್. ಡಿವಿಷನ್ ಆದಮೇಲೆ ನಾವು ಮಲ್ಟಿಪ್ಲಿಕೇಶನ್ನ ಸಾಲ್ವ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಆದಮೇಲೆ ಎ ಅಂದರೆ ಅಡಿಷನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಎಸ್ ಅಂದರೆ ಸಬ್ಟ್ರಾಕ್ಷನ್. ಅಡಿಷನ್ ಆದಮೇಲೆ ನಾವು ಲಾಸ್ಟಿಗೆ ಸಬ್ಟ್ರಾಕ್ಷನ್ನ ಸಾಲ್ವ್ ಮಾಡಬೇಕು. ಇಷ್ಟೂ ಸಹ ಬಾಡ್ಮಾಸ್ ರೂಲ್. ಈ ರೂಲ್ನ ಯೂಸ್ ಮಾಡಿಕೊಂಡು ನಾವು ಯಾವುದೇ ಪ್ರಾಬ್ಲಮ್ ಆದ್ರೂ ಸಿಂಪ್ಲಿಫೈ ಮಾಡ್ಬೋದು. ಸೊ ಇವಾಗ ಇವೆರಡರಲ್ಲಿ ಯಾವ್ದು ಆನ್ಸರ್ ಕರೆಕ್ಟು? ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟು ಮಲ್ಟಿಪ್ಲಿಕೇಶನ್ನ ಮಾಡಬೇಕು, ನೆಕ್ಸ್ಟು ಅಡಿಷನ್ನ ಮಾಡಬೇಕು. ಸೊ ಇಲ್ಲಿ ನಾವು ಫಸ್ಟು ಮಲ್ಟಿಪ್ಲಿಕೇಶನ್ನ ಮಾಡ್ಕೊಂಡಿದ್ದೀವಿ, ನೆಕ್ಸ್ಟ್ ಅಡಿಷನ್ ಮಾಡಿದ್ದೀವಿ. ಹಾಗಾಗಿ ಈ ಪ್ರಾಬ್ಲಮ್ಮು ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 2 ನೋಡೋಣ. ಇಲ್ಲಿ 3 + ಬ್ರಾಕೆಟ್ 43 - 22 ಬ್ರಾಕೆಟ್ ಇದೆ. ಸೊ ಇಲ್ಲಿ ಅಡಿಷನ್ನು ಕೊಟ್ಟಿದ್ದಾರೆ, ಸಬ್ಟ್ರಾಕ್ಷನ್ನು ಕೊಟ್ಟಿದ್ದಾರೆ, ಬ್ರಾಕೆಟ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವುದನ್ನು ನಾವು ಫಸ್ಟ್ ಮಾಡಬೇಕು ಬಾಡ್ಮಾಸ್ ರೂಲ್ ಪ್ರಕಾರ? ಸೊ ಇವಾಗ ಬ್ರಾಕೆಟ್ನ ಫಸ್ಟು ಮಾಡಬೇಕು. ನಾವು ಬ್ರಾಕೆಟ್ನ ಸಾಲ್ವ್ ಮಾಡಬೇಕು. ಬ್ರಾಕೆಟ್ ಒಳಗಡೆ ಸಬ್ಟ್ರಾಕ್ಷನ್ ಇರೋದು. ಸೊ 3 + ಬ್ರಾಕೆಟ್ನ ಸಾಲ್ವ್ ಮಾಡೋಣ. ಸೊ 43ಯಲ್ಲಿ 22ನ ಲೆಸ್ ಮಾಡಬೇಕು. 3ಯಲ್ಲಿ 2ನ ಲೆಸ್ ಮಾಡಿದ್ರೆ 1, 4ರಲ್ಲಿ 2ನ ಲೆಸ್ ಮಾಡಿದ್ರೆ 2. ಸೊ ಇದರೊಳಗಡೆ ಇರೋದನ್ನ ಸಾಲ್ವ್ ಮಾಡಿದಾಗ ಬ್ರಾಕೆಟ್ ಏನಾಗುತ್ತೆ? ರಿಮೂವ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡೋಣ? ಅಡಿಷನ್ನ ಮಾಡೋಣ. 21 + 3 24 ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ 4³ - ಸ್ಕ್ವೇರ್ ಬ್ರಾಕೆಟ್ 5 + ಕರ್ಲಿ ಬ್ರಾಕೆಟ್ 6 - ಸಿಂಪಲ್ ಬ್ರಾಕೆಟ್ 3 + 1 ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಫಸ್ಟು ಬಾಡ್ಮಾಸ್ ರೂಲ್ ಪ್ರಕಾರನೇ ಈ ಪ್ರಾಬ್ಲಮ್ನು ಮಾಡಬೇಕು. ಓಕೆನಾ? ಸೊ ಬಾಡ್ಮಾಸ್ ಫಸ್ಟು ಬ್ರಾಕೆಟ್ನ ನಾವು ಸಾಲ್ವ್ ಮಾಡಬೇಕು. ಸೊ ಫಸ್ಟು ಸಿಂಪಲ್ ಬ್ರಾಕೆಟ್ನ ಸಾಲ್ವ್ ಮಾಡಬೇಕು. 3 + 1 ಇದೆಯಲ್ಲ, ಇದನ್ನು ಸಾಲ್ವ್ ಮಾಡಬೇಕು. ಸೊ 4⁵ ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟು 5 + 6 - 3 + 1 ಇದನ್ನು ಸಾಲ್ವ್ ಮಾಡಿದ್ರೆ ಸಿಂಪಲ್ ಬ್ರಾಕೆಟು ರಿಮೂವ್ ಆಗುತ್ತೆ. 3 + 1 4. ಸೊ ಈ ಬ್ರಾಕೆಟ್ ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್
4 ಕ್ಯೂಬ್ ಮೈನಸ್ ಸ್ಕ್ವೇರ್ ಬ್ರಾಕೆಟ್ 5 ಪ್ಲಸ್, ಇವಾಗ ನಾವೇನು ಮಾಡಬೇಕು, ಬ್ರಾಕೆಟಲ್ಲಿ ಕರ್ಲಿ ಬ್ರಾಕೆಟ್ನ ಸಾಲ್ವ್ ಮಾಡಬೇಕು. 6ಅಲ್ಲಿ 4ನ ಲೆಸ್ ಮಾಡಿದ್ರೆ 2, ಇದನ್ನು ಸಾಲ್ವ್ ಮಾಡಿದ್ರೆ ಕರ್ಲಿ ಬ್ರಾಕೆಟು ರಿಮೂವ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಸ್ಕ್ವೇರ್ ಬ್ರಾಕೆಟ್ನ ಸಾಲ್ವ್ ಮಾಡಬೇಕು. ಇದನ್ನು ಸಾಲ್ವ್ ಮಾಡಿದ್ರೆ ಸ್ಕ್ವೇರ್ ಬ್ರಾಕೆಟ್ ರಿಮೂವ್ ಆಗುತ್ತೆ. 4 ಕ್ಯೂಬ್ ಮೈನಸ್ 5 ಪ್ಲಸ್ 2 7. ಸೊ ಇವಾಗ ನಾವು ಇಲ್ಲಿ ಎಕ್ಸ್ಪೋನೆಂಟ್ ಇದೆ, ಮೈನಸ್ ಇದೆ. ಫಸ್ಟು ಎಕ್ಸ್ಪೋನೆಂಟ್ ಮಾಡಬೇಕಾ ಅಥವಾ ಮೈನಸ್ ಮಾಡಬೇಕಾ? ಎಕ್ಸ್ಪೋನೆಂಟ್ ಅಂದರೆ ಇದು ಆರ್ಡರಲ್ಲಿ ಬರುತ್ತೆ. ಫಸ್ಟು 4 ಕ್ಯೂಬ್ನ ಫೈಂಡ್ ಔಟ್ ಮಾಡಬೇಕು. 4 ಕ್ಯೂಬ್ ಮೀನ್ಸ್ 4 ಇಂಟು 4 ಇಂಟು 4. 4 4s 16, 16 4s 64. 4 ಕ್ಯೂಬ್ ಅಂದರೆ 64 ಮೈನಸ್ 7. ಸೊ ನೆಕ್ಸ್ಟು 64ಅಲ್ಲಿ 7ನ ಲೆಸ್ ಮಾಡಿದ್ರೆ 57. ನೆಕ್ಸ್ಟು ಪ್ರಾಬ್ಲಮ್, ಇಲ್ಲಿ ಬ್ರಾಕೆಟಲ್ಲಿ 8 ಪ್ಲಸ್ 12 ಡಿವೈಡೆಡ್ ಬೈ ಬ್ರಾಕೆಟ್ 17 ಮೈನಸ್ 12 ಇದೆ. ಸೊ ಇದನ್ನು ಸಹ ನಾವು ಬಾಡ್ಮಾಸ್ ರೂಲಲ್ಲಿ ಸಾಲ್ವ್ ಮಾಡಬೇಕು. ಬಾಡ್ಮಾಸ್. ಸೊ ಫಸ್ಟು ಬ್ರಾಕೆಟ್ನ ಸಾಲ್ವ್ ಮಾಡಬೇಕು. ಎರಡೂ ಕಡೆನೂ ಬ್ರಾಕೆಟ್ ಇದೆ, ಯಾವ ಬ್ರಾಕೆಟ್ ಆದ್ರೂ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 12 ಪ್ಲಸ್ 8, 12 ಪ್ಲಸ್ 8 20. ಸೊ ಡಿವೈಡೆಡ್ ಬೈನ ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟು 17 ಮೈನಸ್ 12. 17ಅಲ್ಲಿ 12ನ ಲೆಸ್ ಮಾಡಿದ್ರೆ 5. ಸೊ ಇವಾಗ ನಾವು ಡಿವಿಷನ್ನ ಮಾಡಬೇಕು. 20 ಡಿವೈಡೆಡ್ ಬೈ 5 ಇದೆ. 20 ಡಿವೈಡೆಡ್ ಬೈ 5. 5 1s 5, 4s 20. ಸೊ 4 is the answer. ಸೊ ಹೀಗೆ ಬಾಡ್ಮಾಸ್ ರೂಲ್ನ ನಾವು ಸಿಂಪ್ಲಿಫಿಕೇಷನ್ ಮಾಡೋ ಅಂಥ ಮೆಥಡು. ಅರ್ಥ ಆಯಿತು ಅನಿಸುತ್ತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.